ಜೇಡಿಲ್ಲದ ಸಂತ, ನಡೆದಾಡುವ ದೇವರು ಎಂದು ಖ್ಯಾತರಾದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ಜಗತ್ತಿಗೆ ಕೊಟ್ಟ ಹೆಮ್ಮೆಯ ಜಿಲ್ಲೆ ನಮ್ಮದು. ಆಹಾ, ನಾವೆಂಥ ಭಾಗ್ಯಶಾಲಿಗಳು! ಅವರು ಈ ನೆಲದಲ್ಲಿ ಓಡಾಡುವುದನ್ನು ಕಣ್ಣಾರೆ ಕಂಡವರು. ಒಬ್ಬ ಓಡಾಡುವ ಹುಡುಗ ನಡೆದಾಡುವ ದೇವರಾದನೆಂದರೆ ಅದೊಂದು ಮೈ ನವಿವೇಳಿಸುವ ರೋಚಕ ಕಥೆ. ಒಬ್ಬ ತಾಯಿ ಈ ನಾಡಿಗಾಗಿ ತನ್ನ ಮಗನನ್ನು ತ್ಯಾಗ ಮಾಡಿದ ಕರುಳು ಮಿಡಿಯುವ ಕಥೆ. ಬಿಚ್ಚರಗಿ ಗ್ರಾಮದ ಓಗೆಪ್ಪ ಮತ್ತು ಸಂಗಮ್ಮನೆಂಬ ದಂಪತಿಗಳಿಗೆ ಹಿರಿಯ ಮಗನಾಗಿ ಜನಿಸಿದ ಸಿದಗೊಂಡ ಸಿದ್ದೇಶ್ವರನಾದ ಕಥೆಯನ್ನ 6 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದಾರೆ. ಬನ್ನಿ ನೋಡೋಣ, ಆನಂದಿಸೋಣ. ಇದೊಂದು ಕಾಲ್ಪನಿಕ ಕಥೆಯಲ್ಲ, ಅವರ ಜೀವನವನ್ನು ಆಧರಿಸಿದ ಸತ್ಯ ಕಥೆ ಪ್ರಥಮ ಬಾರಿಗೆ ನಿಮ್ಮ ಮುಂದೆ. ಬರ್ರು ಕಬಡ್ಡಿ ಆಡಕ್ ಹೋಗುನು. ನಾ ಬರೋದಿಲ್ಲಪ್ಪ, ನೀವು ಹೋಗ್ರಿ, ನಾ ಸನ್ಯಾಸಿ ಮಠಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಏನ್ ಮಾಡವ? ನೀನು ಸನ್ಯಾಸಿ ಆಗಮತಿ ಏನ? ನಮ್ಮ ಅಣ್ಣನ್ ಟೊಪ್ಪಿಗೆ ಕೊಡ್ತೀವೋ ಇಲ್ಲೋ? ಗೊಟ್ಟಗವ್ವ, ಜಗಳ ಮಾಡಕ್ ಬಂದ ಬಿಟ್ಟ್ಯಾ? ಬಿಸಿಲದ ಹಾಕೊಳ್ಳಿ ಬಿಡು. ಮತ್ತ ನಿನಗ್ ಬಿಸಿಲು ಹತ್ತುದಿಲ್ಲನು? ನಡಿ ನಡಿ, ನೀನು ಮನಿಗೆ ಹೋಗು. ನಾ ಬ್ರಹ್ಮಾನಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಬರ್ತೇನೆ. ನಿನ್ನ ಹೆಸರೇನು ಮಗ? ನಿನ್ನ ಕಣ್ಣಾಗ ಎಂತ ಬೆಳಕೈತಲ್ಲೋ? ಸಿದ್ಧಗೊಂಡ್ರಿ ಬುದ್ಧಿ, ನನಗೂ ದೀಕ್ಷಾ ಕೊಡ್ತೀರಿ? ದೀಕ್ಷಾ ಅಂದ್ರೆ ಏನಂತ ಗೊತ್ತನಪ್ಪ ನಿನಗೆ? ರಾಮಣ್ಣ, ಇವ ನಮ್ಮ ಒಗೆಪ್ಪಗೌಡ್ರ ಮಗ ಅಲ್ಲನ? ಹೌದ್ರಿ ಅಪ್ಪ, ಇವ ಸಿದ್ಧಗೊಂಡ. ಈಗ ಒಗಪ್ಪಗೌಡ್ರು ಈ ಕಡೆ ಬರಾಕತ್ತಾರ ನೋಡ್ರಿ. ನಿನ್ನ ಮಗ ದೀಕ್ಷಾ ಕೇಳಕತ್ತಾನಲ್ಲೋ? ಇಷ್ಟು ಸಣ್ಣ ವಯಸ್ಸಿನಾಗ ಎಂಥ ವೈರಾಗ್ಯ! ಅವ ಕೇಳ್ತಾನಂದ್ರ ಕೊಟ್ಟು ಬಿಡ್ರಿ. ನಮ್ ಕೈಯಾಗ ಏನದ? ಆ ಗುರುವಿನ ಆಟ ಬಲ್ಲವ್ರು ಯಾರು? ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವು ಯಾರ್ಯಾರು. ಬಲ್ಲವ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವ್ ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ ಯಾರ್ಯಾರೋ. ಒಕ್ಕಲಿಗರ ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಕಲಿಗರ ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವ್ ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ ಯಾರ್ಯಾರೋ. ಅವ್ವ, ನನಗ್ ಬಹಳ ಹಸಿವಾಗದ. ಯಾಕೋ ಮಗ, ನೀ ಎಂದು ಹಸಿವು ಅಂದವಲ್ಲ. ಇವತ್ತ ಯುಗಾದಿ ಹಬ್ಬದಪ್ಪ, ಹೋಳಿಗೆ ಮಾಡಕತ್ತೀನಿ. ಸ್ವಾಮಿಗಳು ಬಂದು ಉಂಡು ಹಾದ ಕೂಡ್ಲೇನ ನಿನಗೂ ಊಟ ಕೊಡ್ತೀನಿ. ಹಂಗಾರ ನಾ ಸ್ನಾನಾರ ಮಾಡಿ ಬರ್ಲಿ? ಅಯ್ಯ ಶಿವನೇ, ಇವತ್ ಹಬ್ಬದಂತ ನಾನ ನಿಮ್ ತಲೆ ನೀರ್ ಹಾಕಿನಿ, ಮತ್ತೇನ್ ಮಾಡ್ತೀಯ ಯಪ್ಪ? ನೆಗಡಿ ಆದಿತ್ತು, ಬ್ಯಾಡಪ್ಪ. ಈಗ ಊರ್ ದೇವ್ರಿಗೆ ನೈವೇದ್ಯ ಕೊಟ್ಟು ಬಾ ಹೋಗು. ಸ್ವಾಮಿಗಳು ಬಂದು ಹಾದ ಕೂಡ್ಲೇನ ನಿನಗೂ ಊಟ ಕೊಡ್ತೀನಿ. ಈ ಹುಡುಗ ಯಾಕೋ ಈಗೀಗ ಒಂದೊಂದ್ ತರಾನೇ ಮಾಡ್ತದ. ಇವನ ನಡವಳಿಕೆನೇ ನನಗೆ ತಿಳಿಯವಲ್ದು.
ಎಲ್ಲ ದೇವ್ರಿಚ್ಛ. ನಮ್ಮ ಹಣೆ ಬಾರ್ದಾಗ ಏನದು ಯಾರಿಗ್ ಗೊತ್ತು? ಅವ್ವ, ಸಿದ್ದಣ್ಣ 3 ಬೆಳ್ಳಿ ರೂಪಾಯಿ ತಗೊಂಡು ಕಟ್ಟಿ ಮೇಲಿಂದ ಜಿಗುದು ಗಿರಿಮಲ್ಲನ ಬಸ್ ಹತ್ತಿ ಹೋದ್ನಂತ. ಹೋದ್ನಂತ? ಎಲ್ಲಿ ಹೋದ್ನಂತ? ಸುಳ್ಳಿದು. ನನ್ನ ಬಿಟ್ಟು ನನ್ನ ಮಗ ಎಲ್ಲಿ ಹೋಗುದಿಲ್ಲ. ಇಲ್ಲೇ ಕುಂಬಾರ್ ಗುರು, ಅಣ್ಣಾರಾಯ, ಸಿದ್ರಾಮ, ತೋಟಿವ ಯಾರ ಮನೆಗೆ ಓದಾಕ್ ಹೋಗಿರ್ಬೇಕು ನೋಡ್ರಿ ಎಲ್ಲಿ ಹೋಗ್ಯಾನ ನೋಡ್ರಿ ನನ್ ಮಗ. ಸಿದ್ಗೊಂಡ ಎಲ್ಲಿ ಹೋದೆ ಯಪ್ಪ? ಪ್ರಕೃತಿಯ ವೈಚಿತ್ರ್ಯವನ್ನು ಬಲ್ಲವರು ಯಾರು? ಧೋ ಎಂದು ಸುರಿಯುವ ಮಳೆ. 3 ದಿನವಾದರೂ ಹುಡುಗ ಸನ್ಯಾಸಿ ಮಠದಿಂದ ಹೊರಗೆ ಬರಲೇ ಇಲ್ಲ. ಸ್ವಾಮಿಗಳೇ ಅಲ್ಲಿಗೆ ಬಂದರು. ಸಂಸಾರಿಕರ ಮನೆಯಿಂದ ಉಟ್ಟುಕೊಂಡು ಬಂದ ಬಟ್ಟೆಗಳನ್ನು ಕಳಚಿದರು. ಬಿಳಿಯ ಬಟ್ಟೆ ತೊಡಿಸಿದರು. ಸಿದ್ಧಗೊಂಡ ಸಿದ್ದೇಶ್ವರನಾದ. ಮೇಲಗಿರಿ ಎಂಬಾತ ಸಿದ್ಧಗೊಂಡನ ಬಟ್ಟೆಗಳನ್ನು ಅವನ ತಾಯಿಗೆ ತಂದು ಕೊಟ್ಟಾಗ ಆ ತಾಯಿಯ ದುಃಖ, ಸಂಕಟ, ಆಕೆಯ ಕಣ್ಣೀರು ಕಲ್ಲನ್ನೂ ಕರಗಿಸುವಂತಿತ್ತು. ಬಾರು ಮೇಲ್ಗಿರಿ, ನನ್ನ ಮಗನ್ ಏನಾರ ನೋಡಿ. ಏನು ಇದು ನಿನ್ ಕೈಯಂದು? ಇವು ಅಪ್ಪಗಳ ಬಟ್ಟೆ. ಅಪ್ಪಳ ಬಟ್ಟೆ ಅಲ್ಲ, ಇವು ನನ್ನ ಮಗನ ಬಟ್ಟೆ. ಅವತ್ತು ನನ್ನ ಮಗ ಮನೆ ಬಿಟ್ಟು ಹೋಗಾಗ ಇದೇ ಅಂಗಿ ಹಾಕೊಂಡಿದ್ದ. ಈಗ ನೋಡಿ, ಕಿಸೆದಾಗ 3 ಬೆಳ್ಳಿ ರೂಪಾಯಿ ಹಂಗ ಅದಾವು. ಹೇಳಿ ಮೇಲ್ಗಿರಿ, ನನ್ನ ಮಗನಿಗೆ ಏನಾತು? ನನ್ನ ಮಗ ಎಲ್ಲಿ ಹೋದ? ಮೇಲ್ಗಿರಿ, ನನ್ನ ಮಗ ಎಲ್ಲಿ ಹೋದ? ಅಯ್ಯೋ ಶಿವನೇ, ಏನಾಗಬಾರ್ದಂತ ದಿನ ದೇವ್ರಿಗೆ ಬೇಡ್ಕೊತೀನಿ. ಅದೇ ಆಯ್ತಲ್ಲ ಶಿವನೇ, ಅದೇ ಆಯ್ತು. ಸಮಾಧಾನ ಮಾಡ್ಕೊ. ನಾಳೆ ಬಿಚ್ಚರ್ಕಿ ಬಸಪ್ಪನ ಕರ್ಕೊಂಡು ಕರಡಿಯವ್ರ ತೋಟಕ್ಕೆ ಹೋಗೋಣ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಭೇಟಿ ಆಗೋಣಂತ. ನಮ್ಮ ಮಗನ ಭಿಕ್ಷಾ ಬೇಡೋಣ. ಮೊದಲು ನನ್ನಲ್ಲಿ ಕರ್ಕೊಂಡು ಹೋಗ್ರಿ. ನಾನು ಕಾಲ ಮೇಲೆ ಬಿದ್ದು ಬೇಡ್ಕೋತೀನಿ. ನನ್ನ ಮಗನ ಉಡ್ಯಾಗ ಹಾಕಿಸ್ಕೊಂಡು ಬರ್ತೀನಿ. ನನಗೆ ನನ್ನ ಮಗ ಬೇಕ್ರಿ, ನನ್ನ ಮಗ ಬೇಕು. ಯಾಕೋ ಶಿವನೇ ನೀ ಹಿಂಗ ಮಾಡ್ತಿ? ಕೊಡ್ತಿ ಯಾಕ? ಕೊಟ್ಟು ಕಸಗೋತಿ ಯಾಕೋ ಶಿವನೇ? ಏನಿದು ನಿನ್ನ ಆಟ? ಮನ್ಸನ ಜೀವ ನೀ ನುಡಿಸಿ ಆಡಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ? ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ, ಉರುಳಿಸಿ ತಾಳ, ನಡೆಸಿದಿ ಬಾಳ.
ನನ್ನ ಏನೋವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ, ನೀನೆ ನನ್ನ ಮಾತಾ, ನೀನೆ ನನ್ನ ದಾತ, ನೀನೆ ಬಂಧು ಬಳಗ, ನೀನೆ. ಅಪ್ಪಾರ, ನಿಮ್ಮ ನೋಡಾಕ್ ಬಿಜರ್ಗಿಂದ ಸಿದ್ದೇಶ್ವರನ ಅಪ್ಪವ ಬಂದಾರ್ರಿ. ನದಿ ಬಂದು ಸಮುದ್ರ ಸೇರಿ ಆಯ್ತು. ಈಗ ಅದನ್ನೆಲ್ಲಿ ಹುಡುಕ್ತಾರಂತ ಗೊತ್ತಾಗೇ ಇಲ್ರಿ. ಕಳಿಸ್ರ ಅವ್ರನ್ನ ಒಳಗ. ಬರ್ರಿ ಒಳಗ್ ಕರ್ಯಾತ. ಯಪ್ಪ ನಾ ಉಡೇ ಒಡ್ಡಿ ನನ್ನ ಮಗನ ಭಿಕ್ಷೆ ಬೇಡಾಕ್ ಬಂದಿನ್ರಿ ಅಪ್ಪ. ನನ್ ಜೋಡಿ ನನ್ನ ಮಗನ ಕಳಿಸಿ ಕೊಡ್ರಿ ಅಪ್ಪ. ನನ್ ಜೋಡಿ ನನ್ನ ಮಗನ ಕಳಿಸ್ರಿ ಅಪ್ಪ. ನನಗ ಈಗ ಸಂಕಟಾನು ನೋಡಾಕ್ ಆಗಲ್ದು, ಮಂದಿ ಮಾತಾಡೋದು ಕೇಳಕ್ ಆಗಲ್ದು. ನೀವ ಇದಕ್ಕೊಂದ್ ದಾರಿ ತೋರಿಸ್ರಿ ಅಪ್ಪ. ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಇವತ್ತು ಮಾತಾಡಿದವ್ರು ನಾಳೆ ಬಂದು ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರ. ನನಗ ಈ ತಾಯಿ ಸಂಕಟ ಅರ್ಥಕ್ಕದ. ಆದ್ರ ನಾ ಸಮುದ್ರಕ್ಕೆ ಹೆಂಗ್ ಒಡ್ ಕಟ್ಲಿ? ಇವ ಸಮುದ್ರ ಇದ್ದಂಗ, ನೀ ತಗೊಂಡು ಹೋದ್ರೂ ಒಡ್ ಕಟ್ಟಿ ನಿಲ್ಸಾಕ ಬರೋದಿಲ್ಲ. ಅದು ಮತ್ತೊಂದು ಕಡೆ ಹರಿದು ಹೋಗುದ ತಿಳ್ಕೊ. ಇವ ಸಾಮಾನ್ಯ ಮನುಷ್ಯ ಇಲ್ಲ. ಯಪ್ಪ ನೀವ್ ಏನ್ ಹೇಳಿದ್ರು ನನ್ ತಲೆ ಹೋಗುದಿಲ್ಲ. ನನಗ್ ನನ್ನ ಮಗ ಬೇಕ್ರಿ ಅಪ್ಪ, ನನಗ್ ನನ್ನ ಮಗ ಬೇಕ್ರಿ ಅಪ್ಪ, ನನಗ್ ನನ್ನ ಮಗ ಬೇಕ್ರಿ. ತಾಯಿ, ಇವತ್ತು ನೀ ದೊಡ್ಡ ಮನಸ್ಸು ಮಾಡಿದ ನಿಮ್ಮೂರ್ ಕೀರ್ತಿ ಬೆಳಗ್ತದ. ನಮ್ಮನಿ ದೀಪ ನಮಗ ಮಾತ್ರ ಬೆಳಕು ಕೊಟ್ರ ನೀ ಹೆತ್ತ ಮಗ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನ. ಇವತ್ತ ನೀ ಬಿಟ್ಟು ಹೋದ್ರ ಅದು ಬೆಟ್ಟ ಆಗ್ತದ. ಈ ನಾಡಿಗಾಗಿ ನಿನ್ನ ಮಗನ್ನ ತ್ಯಾಗ ಮಾಡವ. ನಿನ್ನ ಸಂಕಟ ಆ ದೇವ್ರು ದೂರ ಮಾಡ್ತಾನ ತಾಯಿ. ನೀ ಮರಗಬೇಡ. ಹ್ಯಾಂಗ ಸುಮ್ ಹೋಗ್ಲೋ ಯಪ್ಪ? ನನ್ನ ಕರಳ ಕುಡಿ ಕತ್ತರಿಸಿ ಇಟ್ಟು ಸುಮ್ ಹೋಗಂದ್ರ ನಾ ಹೆಂಗ ಹೋಗ್ಲಿ? ಸಿದ್ದಣ್ಣ, ನೀ ಬರುವುದಿಲ್ಲೇನೋ ನನ್ ಜೋಡಿ? ಬಾರೋ ಸಿದ್ದಣ್ಣ, ಬಾರೋ ಕಂದ, ಬಾರೋ ಮಗನ ಮನೆಗೆ ಹೋಗೋಣ. ಬಾರೋ ಮಗನೇ, ಬಾರೋ ಕಂದ. ನಮಸ್ಕಾರ ರೀ. ನಾವು ಆಶ್ರಮದಿಂದ ಬಂದೇವ್ರಿ. ವಿದೇಶದಲ್ಲಿರೋ ಸಿದ್ದೇಶ್ವರ ಸ್ವಾಮಿಗಳ ಭಕ್ತರು ಅವರ ಪ್ರವಚನ ಕೇಳ್ಬೇಕಂತ ಹೇಳಿ ವಿದೇಶಕ್ಕೆ ಕರ್ಸ್ಕೊಳ್ಲಿಕ್ಕತ್ತಾರ. ಅದರ ಸಂಬಂಧ ಪಾಸ್ಪೋರ್ಟ್ ಮಾಡಿಸ್ಲಿಕ್ಕಂತ ಬಂದಿದ್ದೇವ್ರಿ. ಆಧಾರ್ ಕಾರ್ಡ್ ಐತೇನ್ರಿ? ಇಲ್ರಿ. ಬ್ಯಾಂಕ್ ಪಾಸ್ಬುಕ್ ಐತೇನ್ರಿ? ಇಲ್ರಿ. ಏನ್ ಕೇಳಿದ್ರು ಇಲ್ಲತ್ರಿ ಅಲ್ರಿ, ಕೊಡಕ್ ಬರುದಿಲ್ರಿ. ಏನದು? ಗುಡ್ ಮಾರ್ನಿಂಗ್ ಸರ್. ಇವ್ರು ಸಿದ್ದೇಶ್ವರ ಸ್ವಾಮಿ ಆಶ್ರಮದಿಂದ ಬಂದಾರ್ರಿ. ಪಾಸ್ಪೋರ್ಟ್ ಸಲಕ್ ಬಂದಿದ್ರು ಸರ್. ಅವ್ರ ಕಡೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂತಂದ್ರ ನಾವ್ ಹೆಂಗ್ ಕೊಡಕ್ ಆಗ್ತದ್ರಿ? ಕೊಡುದಿಲ್ಲ ಅಂತ ಹೇಳಿ ಕಳ್ಸಿ ನೋಡ್ರಿ ಸರ್. ಎಂತ ತಪ್ಪು ಮಾಡಿದ್ರಿ ನೀವು. ಹೌದು, ಅವರಿಗೆ ಆಧಾರ್ ಕಾರ್ಡ್ ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಇಲ್ಲ, ನಿಜ. ಈ ಕರ್ನಾಟಕನೇ ಅವರಿಗೊಂದು ಆಧಾರ್ ಕಾರ್ಡು. ಇಲ್ಲಿಯ ನಿಸರ್ಗ ಸೌಂದರ್ಯವೇ ಅವರ ಸಂಪತ್ತು. ಅವರಿಗೆ ಯಾಕ್ರಿ ಬ್ಯಾಂಕ್ ಪಾಸ್ಬುಕ್? ಇಡೀ ಧಾರ್ಮಿಕ ಜಗತ್ತಿಗೆ ಮಾದರಿಯಾದ ಆ ಜೇಬಿಲ್ಲದ ಸಂತನ ಬಗ್ಗೆ ನಿಮಗೇನ್ರಿ ಗೊತ್ತದ? ಸರ್ಕಾರ ಕೊಟ್ಟ ಪದ್ಮಶ್ರೀ ಪ್ರಶಸ್ತಿಯನ್ನು ನಯವಾಗಿ ತಿರಸ್ಕರಿಸಿದವರು, ಆಶ್ರಮಕ್ಕೆ ಬಂದ ಕೋಟಿ ಕೋಟಿ ಅನುದಾನವನ್ನು ಹಿಂತಿರುಗಿಸಿದವರು. ಈ ಭೂಮಿ ಮ್ಯಾಲ ಅವರಂತ ವ್ಯಕ್ತಿನ ನಾ ಬ್ಯಾರೆ ಎಲ್ಲೂ ನೋಡಿಲ್ಲ. ನಾನೇ ಸ್ವತಃ ಹೋಗಿ ಅವ್ರಿಗೆ ಪಾಸ್ಪೋರ್ಟ್ ಕೊಟ್ಟು ಬರ್ತೇನೆ. सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। अन्तिमसत्य नमः शिवाय अगणित नामा नमः शिवाय अगनिर्मूला नमः शिवाय अमितानन्दा नमः शिवाय। ಒಂದು ಗಿಡದಾಗ ಒಂದು 10-20 ಪಕ್ಷಿಗಳು ಬಂದು ಕೂತಿರ್ತಾವ. ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದ.
ಪ್ರಯೋಗ. ಹೌದಲ್ಲ ಹೇಳಿ? ಯಾಕೆ ಸುಮ್ಮನೆ ನಮ್ಮ ಮನೆ ಕೆಡಿಸ್ಕೊಳ್ಳೋದು, ನಮ್ಮ ಮನಸ್ಸು ಯಾಕೆ ಕೆಡಿಸ್ಕೊಳ್ಳೋದು? ತಾಪ ಮಾಡಿಕೊಂಡು ಬದುಕೋದ್ರಾಗ ಅರ್ಥ ಏನದೆ? ಏನಾದರೂ ಮಾಡಿಕೊಳ್ಳಿ ಜನ. ನಾವು ನಮ್ಮ ಮನೆ ಸ್ವಚ್ಛ ಇಟ್ಕೊಂಡು, ನಮ್ಮ ಮನಸ್ಸನ್ನು ಸ್ವಚ್ಛ ಇಟ್ಕೊಂಡು ಸಂತೋಷದಿಂದ ಬದುಕೋದನ್ನ ನಾವು ಕಲಿಬೇಕಲ್ಲ. पूर्णमिदं पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्तिः शान्तिः शान्तिः.